ಏನೋ ಕೋಟೆ ಐತಂತೆ, ಬರ್ರಿ ನೋಡ್ಕೊಂಬ. ಕಣ್ಣು ಇರ್ಬೋದು. ನಾನು ಯಾವುದೇ ಕಾರಣಕ್ಕೂ ಬ್ಯಾಗ್ ಒಳಗಡೆ ದುಡ್ಡು ಇರಬೇಡ್ರಿ. 70 ರೂಪಾಯಿ ತಿನ್ನಂಗಲ್ಲ, ಉಣ್ಣಂಗಲ್ಲ. ಬರ್ತೇ ಹೋಯ್ತು. ಸಾಂಬಾರು ಮಾತ್ರ ಸಗದಾಗಿದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗಾಯ್ಸ್. ಇವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಏನೋ ಕೋಟೆ ಐತಂತೆ, ಬರ್ರಿ ನೋಡ್ಕೊಂಬ. ಲೆಟ್ಸ್ ಗೋ. ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಏನಂದರೆ ಬೆಳಗ್ಗೆ ನಿಮ್ಗೆ ಹೇಳ್ದಂಗೆ ನಾನು ಅದೇ ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಕೋರ್ಟ್ ಐತೆ, ಅದು ತೋರಿಸ್ತೀನಿ ಅಂತ ಹೇಳಿದೆ. ಬಟ್ ಅದು ತೋರ್ಸೋಕ್ಕಾಗಲಿಲ್ಲ. ಅದು ಏನಾಯ್ತಂದರೆ ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಏನಂದರು, ನಾವು ರೆಡಿಯಾಗಿ ಬಂದಿಲ್ಲ, ನಾವು ಫೋಟೋ ತಗೋಬೇಕು, ಅದು ಇದು ಚೆನ್ನಾಗಿದ್ರೆ ಹಂಗೆ ಹಿಂಗೆ ಅಂತ ಅಂದರು. ಅದಕ್ಕೆ ಇದು ಸರಿ ಆಯ್ತು ಬಿಡ್ರಿ ಅಂತ ಹೇಳ್ಬಿಟ್ಟು ನಾ ಹಂಗೆ ಯಾರೋ ಏನನ್ನು ಹೇಳ್ಬಿಟ್ರೆ ಮುಗೀತ್ರೆ ಅಷ್ಟೇ. ನಾಳೆ ಸರಿ ಹಿಂಗೆ ತಳ್ತಾ ಇರೋದೇ, ಏನು ಮಾಡೋಂಗಿಲ್ಲ. ಕಣ್ಣು ಇರ್ಬೋದು. ನಾನು ಇಷ್ಟು ಸೋಂಬೇರಿ ಅಂದರೆ ಕಣ್ಣು ಹಿಂಗಾಗ್ಬಿಡೋದು ಮಾತ್ರ ನಿಜವಾಗ್ಲು ಬೇಜಾರಾಗ್ತದೆ. ವಿ ಫೋನ್ ಯೂಸ್ ಮಾಡ್ತೀನಿ ನಿಜವಾಗ್ಲು. ದೇವರಾಣೆ ಯಪ್ಪ ಗಣಪತಿ ಬಪ್ಪ ಏನೋ ನಮ್ಮ ಮಾಡಪ್ಪ ವಿ ಫೋನ್ ಅಂದರೆ ಹಿಂಗೆ ಅಂದ್ರೆ ನೋಡ್ರಿ, 4 ಗಂಟೆಗೆ ನೀರು ಕಾಸಿಕ್ಕಿದ್ದೀನಿ. 4 ಗಂಟೆಗೆ ನೀರು ಕಾಸಿಕ್ಕಿದ್ರೆ ಇವಾಗ ಆಲ್ರೆಡಿ 5 ಗಂಟೆ. ಊಟ ಮಾಡಿಬಿಟ್ಟು ಸುಮ್ಮನೆ ಮಲಗಿದ್ದೆ. ಫೋನ್ ನೋಡಿದ್ದು ಯಪ್ಪ ವಿ ಫೋನ್ ಯೂಸ್ ಮಾಡ್ತೀನಿ ನಿಜವಾಗ್ಲು. ಕಣ್ಣೆಲ್ಲ ಇವಿ ನೋವು ಬರ್ತವೆ, ನೈಟ್ ಹೊತ್ತು ಇವಿ ನಿದ್ದೆ ಬರ್ತೈತಿ. ಇವಿ ಫ್ರೀ ಫೈರು ಅವಾಯ್ಡ್ ಮಾಡಬೇಕು ನಿಜ. ಇಷ್ಟು ಅವಾಯ್ಡ್ ಮಾಡೋಕ್ಕೆ ನೋಡ್ತೀನಿ, ಬಟ್ ಆಗೋದೇ ಇಲ್ಲ. ಸ್ವಲ್ಪ ಎಕ್ಸಾಮ್ಸ್ ಅವೆ, ಅವು ಮುಗಿಸ್ಕೊಬೇಕು ಅಂತ ಹೇಳ್ತಾ ನಂದು ಏನೋ ಸ್ನಾನ ಮಾಡೋಣ ಅಂದರೆ ಶಾಂಪೂನೇ ತಂದಿಲ್ಲ. ಶಾಂಪೂ ತಗೊಂಡು ಬರ್ರಿ ಓಣ. ಹೊರಟಾಯ್ತು ಯಪ್ಪ ನೋಡ್ರಿ, ಬ್ಯಾಗ್ ಒಳಗೆ ಇಕ್ಕಿದೆ 170 ರೂಪಾಯಿನ ಬ್ಯಾಗ್ ಒಳಗೆ ಇಕ್ಕಿದೆ. 170 ರೂಪಾಯಿ ಇಕ್ಕಿದೆ. ಅದು 5 ರೂಪಾಯಿ 175 ರೂಪಾಯಿ ನನ್ನ ಹತ್ರ ಕ್ಯಾಶ್ ಇತ್ತು. ಇಲ್ಲಿ 200 ರೂಪಾಯಿನ ನಮ್ಮ ಬ್ರೋ ಹತ್ರ ಕ್ಯಾಶ್ ಇಸ್ಕೊಂಡಿದ್ದ. ಅದರಲ್ಲಿ ಎಷ್ಟು 125 ರೂಪಾಯಿ ಏನೋ ಬಸ್ ಚಾರ್ಜ್ ಕೊಟ್ಟು ಬಂದಿದೆ. ನಾನು ಅವತ್ತು KR ಮಾರ್ಕೆಟಿಂದ ಬಂದಾಗ ಪೋಸ್ಟಿಂಗ್ ಈವ್ನಿಂಗ್ ಮುಗಿಸ್ಕೊಂಡು ಬೇಗ ಬಂದವಲ್ಲ, ಅವಾಗ ಅಲ್ಲಿಗೆ 175 ರೂಪಾಯಿ ಇತ್ತು. ಯಾವುದೇ ಕಾರಣಕ್ಕೂ ಬ್ಯಾಗ್ ಒಳಗಡೆ ದುಡ್ಡು ಇರಬೇಡ್ರಿ. ಯಾವುದೇ ಕಾರಣಕ್ಕೂ ಬ್ಯಾಗ್ ನೋಡ್ರಿ, ಅಲ್ಲಿ ಎತ್ಬಿಟ್ಟವ್ರೆ ಯಾರೋ. ನನಗೆ ಅನ್ಸಿದ ಮಟ್ಟಿಗೆ ಅದು ಅಲ್ಲೇ ಹೋಗೈತೆ. ಯಾರೋ ಎತ್ಕೊಂಡವ್ರೆ, ತಿಂದವ್ರೆ, ಚೆನ್ನಾಗಿರಲಿ. ಬಟ್ ಏನಂದರೆ ಬ್ಯಾಗ್ ಒಳಗೆ ಯಾವತ್ತೂ ಇರಬೇಡ್ರಿ. ನಾನು ದುಡ್ಡು ಇವತ್ತು ಫಸ್ಟ್ ಟೈಮ್ ಕಳ್ಕೊಂಡಿರೋದು ಅಂದರೆ ತಿನ್ನಂಗಲ್ಲ, ಉಣ್ಣಂಗಲ್ಲ. ನಿಜವಳು 10 ರೂಪಾಯಿ ಟೀ ಕುಡಿಯೋಕ್ಕೆ ಯೋಚನೆ ಮಾಡ್ತಾಯಿರ್ತೀವಿ ಅವಾಗ. ಮತ್ತು ಇವಾಗ 12 ರೂಪಾಯಿ ಟೀ ಆಗೈತೆ ಅಂತ ಹೇಳ್ಬಿಟ್ಟು ಬೈಕೊಂಡಿದ್ದೀನಿ ಎಷ್ಟೋ ಸಲ. ಟೀ ಕುಡಿಯೋಕ್ಕೆ ಹೋದಾಗೆಲ್ಲ ಇವತ್ತು ತಿನ್ನಂಗಲ್ಲ, ಉಣ್ಣಂಗಲ್ಲ. 170 ರೂಪಾಯಿ, 5 ರೂಪಾಯಿ ಐತೆ. ತೋರಿಸ್ತೀನಿ ಬೇಕಾದ್ರೆ. ನೋಡ್ರಿ 5 ರೂಪಾಯಿ ಐತೆ. 5 ರೂಪಾಯಿ ಐತೆ, 170 ರೂಪಾಯಿ ಇಲ್ಲ. ಇತ್ತವ್ರ ಅಲ್ಲಿ
ಇರಲಿ ಬಿಡ್ರಿ, ತಿನ್ಕೊಂಡು ಚೆನ್ನಾಗಿರಲಿ. ಆಯ್ತು, ಶಾಂಪು ತರಬೇಕು ಈಗ ಬೇಜಾರಾಗ. 170 ರೂಪಾಯಿ ತಿನ್ನಂಗಲ್ಲ, ಉಣ್ಣಂಗಲ್ಲ. ಸರಿ ಬರ್ರಿ ವಾ, ಊಟ ಮಾಡ್ತಾಯಿದ್ದೀವಿ. ಅನ್ನ ಸಾಂಬಾರು, ಇದೇನು ಆಫ್ ಆಯ್ತು, ಮರ್ತೇ ಹೋಯ್ತು. ಚಟ್ನಿ ಪುಡಿ ಇದೆ, ನೀರಿದೆ. ರೈಸ್ ತುಂಬ ಬೇಜಾರಾಯ್ತು ಇವತ್ತು ಬ್ರೋ. 170 ರೂಪಾಯಿ ಬ್ರೋ. ಆಯ್ತು, ಅದು ಋಣ ಇಲ್ಲ ಅಂತ ಅಂದ್ಕೊಂತೀನಿ ಅಷ್ಟೇ. ಸಾಂಬಾರು ಮಾತ್ರ ಸಗದಾಗಿದೆ. ಏನೋ ಹೇಳಕ್ಕೆ ಬಂದೆ, ನಾಳೆ ಒಂದು ಒಳ್ಳೆ ಕಾಂಟ್ರವರ್ಸಿ ಬರ್ತದೆ ನೋಡ್ರಿ. ಇವಾಗ ಹೇಳಲ್ಲ, ನೆಕ್ಸ್ಟ್ ಹೇಳ್ತೀನಿ ಅಂತ ಹೇಳ್ದ ವ್ಲಾಗ್ ಏನು ಮಾಡ್ತೀನಿ ಗಾಯ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೀಯಿಂದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಗುಡ್ ನೈಟ್, ಬಾಯ್. खत्म, बाय बाय, टाटा, गुड बाय, गया.